ಹಲೋ ಎವ್ರಿವನ್, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಮಾತಾಡೋ ಟಾಪಿಕ್ ಯಾವುದಪ್ಪ ಅಂತ ಹೇಳಿದ್ರೆ ಫ್ಯಾಕ್ಟ್ಸ್ ಅಬೌಟ್ ಪೀರಿಯಡ್ಸು. ಸೊ ಏನಕ್ಕೆ ನೀನು ಪೀರಿಯಡ್ಸ್ ಬಗ್ಗೆ ಮಾತಾಡ್ತಾ ಹೇಳಿದ್ರೆ ಇದು ಒಂದು ಟ್ಯಾಬು ಟಾಪಿಕ್. ಸೊ ಯಾರು ಜಾಸ್ತಿ ಮಾತಾಡಲ್ಲ, ಓಕೆನಾ. ಸೊ ಅದಕ್ಕೋಸ್ಕರ ನಾನು ಮಾತಾಡ್ತಾ ಇದ್ದೀನಿ. ಸೊ ಇದಕ್ಕೂ ಮುಂಚೆ ನಾನು ಪೀರಿಯಡ್ಸ್ ಅಂದರೆ ಏನು ಅಂತ ಒಂದು ವಿಡಿಯೋ ಹಾಕಿದ್ದೆ. ಸೊ ಅದನ್ನು ಯಾರಾದರೆ ನೋಡಿಲ್ಲ ಅಂದರೆ ನೋಡ್ಕೊಂಬಂದ್ಬಿಡಿ. ಸೊ ಇದಾದಮೇಲೆ ಪರ್ಸ್ನಲಾಗಿ ನನಗೆ ಇನ್ನೂ ಸ್ವಲ್ಪ ನೀವು ಫ್ಯಾಕ್ಟ್ಸ್ ಹೇಳ್ಬೋದಿತ್ತಲ್ಲ ಇದ್ರ ಬಗ್ಗೆ, ಪೀರಿಯಡ್ಸ್ ಬಗ್ಗೆ ಅಂದರು. ಸೊ ಅದಕ್ಕೋಸ್ಕರ ಸ್ವಲ್ಪ ರಿಸರ್ಚ್ ಎಲ್ಲ ಮಾಡಿ ಸ್ವಲ್ಪ ಫ್ಯಾಕ್ಟ್ಸ್ ಹೇಳ್ತೀನಿ, ಒಂದು 10 ಫ್ಯಾಕ್ಟ್ಸ್ ಹೇಳ್ತೀನಿ. ಅದ್ರ ಜೊತೆಗೆ ನಾನು ಆ ವಿಡಿಯೋದಲ್ಲಿ ಹೇಳಿದ್ದೆ ಹುಡುಗಿರು ಏನಕ್ಕೆ ದೇವಸ್ಥಾನಕ್ಕೆ ಹೋಗ್ಬಾರ್ದು ಪೀರಿಯಡ್ಸ್ ಆದಾಗ ಅಂತ ಒಂದು ಕಾನ್ಸೆಪ್ಟ್ ಹೇಳಿದೆ. ಸೊ ಅದನ್ನ ಇವಾಗ ಬ್ರೀಫಾಗಿ ಲಾಸ್ಟಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ, ಓಕೆನಾ. ಸೊ ಇದ್ರ ಜೊತೆಯಲ್ಲಿ ಯಾರು ಗರ್ಲ್ಸ್ ಈ ವಿಡಿಯೋ ನೋಡ್ತಿದ್ರೋ ಸೊ ಅವ್ರಿಗೆ ಮಾತ್ರ ಅಲ್ಲ ಈ ವಿಡಿಯೋ, ಓಕೆನಾ. ಸೊ ಜೊತೆಗೆ ಬಾಯ್ಸ್ ನೋಡ್ತಿದ್ದಾರಲ್ಲ, ಸೊ ಅವ್ರಿಗೆ ಲಾಸ್ಟಲ್ಲಿ ಒಂದು ಹೇಳೋ ವಿಷಯ ಇದೆ. ಸೊ ಅದನ್ನು ನಾನು ಎಕ್ಸ್ಪ್ಲೈನ್ ಲಾಸ್ಟಲ್ಲಿ ಮಾಡ್ತೀನಿ. ಸೊ ಅದಾದಮೇಲೆ ಇದರಲ್ಲಿ ವಾವ್ ಅನ್ನೋ ಒಂದು, ಸೊ ಈ ಥರ ಎಲ್ಲ ಒಂದು ಇದೆಯಾ ಅಂತ ಗರ್ಲ್ಸ್ಗೆ ಶಾಕ್ ಆಗೋ ಒಂದು ವಿಷಯ ಇರ್ತದೆ. ಸೊ ಅದನ್ನೆಲ್ಲ ಇಂಟ್ರೆಸ್ಟಿಂಗ್ ಆಗಿರ್ತದೆ. ಸೊ ಸ್ಕಿಪ್ ಮಾಡಿದೆ ಲಾಸ್ಟ್ ಗಂಟೆ ವಿಡಿಯೋ ನೋಡಿ. ಸೊ ಫರ್ದರ್ ಡಿಲೇ ಈ ವಿಡಿಯೋಲಿಗೆ ಹೋಗೋಣ, ಬನ್ನಿ. Update yourself. Information is wealth. Good luck. ಫಸ್ಟ್ ಫ್ಯಾಕ್ಟ್ ಪೀರಿಯಡ್ಸ್ ಬಗ್ಗೆ ಏನಪ್ಪ ಅಂತ ಹೇಳಿದ್ರೆ, ಎಲ್ಲರಿಗೂ ಹುಡುಗಿಯರಿಗೆ ಮ್ಯಾಕ್ಸಿಮಮ್ 5 to 6 ಡೇಸ್ ಬಂದ್ಬಿಟ್ಟು ಪೀರಿಯಡ್ಸ್ ಆಯ್ತದೆ, ಓಕೆನಾ. ಸೊ ಆ್ಯಾವ್ರೇಜ್ ಆಗಿ ಇದು ಕ್ಯಾಲ್ಕುಲೇಟ್ ಮಾಡಿರೋದು. ಬಟ್ ಇದು ಬಂದ್ಬಿಟ್ಟು ನಿಮಗೆ 5 to 6 ಡೇಸ್ ಆದಾಗ ನಿಮ್ಮ ಬಾಡಿಯಿಂದ ಬರೋ ಬ್ಲಡ್ ಎಷ್ಟು ಅಂತ ಹೇಳಿದ್ರೆ 1 ಸ್ಪೂನ್ ಇಲ್ಲಾಂದರೆ 1 ಕಪ್ ಅಷ್ಟೇ, ಅದ್ರ ಒಳಗಡೆನೇ ಇರ್ತದೆ. ನೀವು ಕೇಳ್ಬೋದು, ಏನೋ ನೀನು ಮೆಂಟಲನ್ನು ಎಲ್ಲರಿಗೂ ಎಷ್ಟು ಆಯ್ತದೆ ಅಂತ ಹುಡುಗಿರು ಯಾರು ನೋಡ್ತಿರೋ. ಬಟ್ ಅದ್ರ ವಿಷಯ ಇನ್ನೊಂದು ಏನಂತ ಹೇಳಿದ್ರೆ, ಅದೇ ಸೆಕೆಂಡ್ ಫ್ಯಾಕ್ಟು. ಏನಪ್ಪ ಅಂತ ಹೇಳಿದ್ರೆ ಅದರಲ್ಲಿ ನಿಮ್ಮ ಬ್ಲಡ್ ಮಾತ್ರ ಬರಲ್ಲ, ಒಂದು ಬಂದ್ಬಿಟ್ಟು ಮ್ಯೂಕಸ್ ಅನ್ನೋ ಒಂದು ಆಚೆ ಬರ್ತದೆ, ಅದ್ರ ಜೊತೆ ಟಿಶ್ಯೂ ಅಂತೀವಿ. ಸೊ ಅದು ಎರಡು ಸೇರಿ ಬ್ಲಡ್ ಜೊತೆಗೆ ಬರ್ತದೆ. ಸೊ ಮ್ಯೂಕಸ್ ಅಂದರೆ ಏನಪ್ಪ ಅಂತ ಹೇಳಿದ್ರೆ, ಮ್ಯೂಕಸ್ ಅಂದರೆ ನಥಿಂಗ್ ಬಟ್ ಇವಾಗ ನಮಗೆ ಕಫ ಆಯ್ತದೆ ಗೊತ್ತಾ, ನೆಗಡಿ ಕಫ ಆದಾಗಲ್ಲ ಅವಾಗ ಒಂದು ಕಫ ಜೆಲ್ ಥರ ಬರ್ತದಲ್ಲ, ಸೊ ಅದೇ ಬಂದ್ಬಿಟ್ಟು ಮ್ಯೂಕಸ್ಸು. ಸೊ ಅದಾದಮೇಲೆ ಟಿಶ್ಯೂ ಅಂತೀವಿ. ಸೊ ಹೊರಗಡೆ ಸೆಲ್ಸ್ದಲ್ಲಿ ಟಿಶ್ಯೂಸ್ ಥರ ಇರ್ತದೆ. ಸೊ ಅದು, ಸೊ ಇದೆಲ್ಲ ಎರಡೂ ಸೇರಿನೇ ಬ್ಲಡ್ ಜೊತೆಗೆ ಬರ್ತದೆ. ಸೊ ನಿಮ್ಗೆ ಅದನ್ನ ಅಂದಾಗೇ ಸೊ ಜಾಸ್ತಿ ಬ್ಲೀಡಿಂಗ್ ಆಯ್ತಿದೆ ಅಂತ. ಸೊ ಅದೇ ಬರೀ ಬ್ಲಡ್ ಅಲ್ಲ, ಯಾಕಂದರೆ ನೀವೊಂದು ಥಿಂಕ್ ಮಾಡಿ, ಒಂದು ಮನುಷ್ಯಂಗೆ ಅಷ್ಟು ಬ್ಲಡ್ ಆಚೆ ಬಂದ್ಬಿಟ್ರೆ ಏನಾಯ್ತದೆ ಹೇಳಿ, ತಲೆ ಸುತ್ತ ಬರ್ತದೆ, ಇದಾಯ್ತದೆ. ಸೊ ಅದಕ್ಕೋಸ್ಕರ ಬ್ಲಡ್ ಬಂದು ಸ್ವಲ್ಪನೇ ಬರ್ತದೆ, ಅದ್ರ ಜೊತೆ ಈ ಮ್ಯೂಕಸ್ ಆಗಲಿ ಟಿಶ್ಯೂಸ್ ಆಗಲಿ ಜಾಸ್ತಿ ಬರ್ತಿರ್ತದೆ. ಓಕೆ, ನೆಕ್ಸ್ಟ್ ಫ್ಯಾಕ್ಟು ಇದರಲ್ಲಿ ಏನಪ್ಪ ಅಂತ ಹೇಳಿದ್ರೆ, ಇವಾಗ ನಾವು ಇಂಡಿಯನ್ಸು ಈಸ್ಟರ್ನ್ ಸೈಡ್ ಬಂದರೆ ಜಾಸ್ತಿ ಯೂಸ್ ಮಾಡೋದು ಪೀರಿಯಡ್ಸ್ ಟೈಮಲ್ಲಿ ಹುಡುಗಿರು ಬಂದ್ಬಿಟ್ಟು ಈ ಸ್ಯಾನಿಟರಿ ಪ್ಯಾಡ್ಸ್, ಓಕೆನಾ. ಬಟ್ ಇದೇ ನೀವು ವೆಸ್ಟರ್ನ್ ಸೈಡ್ ಅಮೇರಿಕಾ, ಯುರೋಪ್ ಆ ಕಡೆ ಎಲ್ಲ ಹೋದರೆ ಏನು ಯೂಸ್ ಮಾಡ್ತಾರೆ ಅವರು ನಾರ್ಮಲ್ ಪೀರಿಯಡ್ಸ್ ಟೈಮಲ್ಲಿ ಅಂದರೆ ಅವರು ಟ್ಯಾಂಪೋನ್ ಅನ್ನೋ ಒಂದು ಮೆಟೀರಿಯಲ್ ಯೂಸ್ ಮಾಡ್ತಾರೆ. ಇದೇನಪ್ಪ ಟ್ಯಾಂಪೋನ್ ಅಂತ ಹೇಳಿದ್ರೆ, ಇದು ಜಸ್ಟ್ ಒಂದು ಟ್ಯೂಬ್ ಥರ ಇರ್ತದೆ. ಸೊ ಅದನ್ನು ವರ್ಜಿನಲ್ ಒಳಗಡೆ ಇನ್ಸರ್ಟ್ ಮಾಡಿಬಿಟ್ರೆ ಸೊ ಅದೆಲ್ಲ ಬ್ಲಡ್ ಸಕ್ ಮಾಡ್ಕೋತದೆ ಅಂತ ಒಂದು ವಿಷಯ ಅಲ್ಲಿ ಆ ಊರಲ್ಲಿ ಐತೆ. ಸೊ ಇದು ಇಂಡಿಯಾದಲ್ಲ ಐತೆ, ಇಂಡಿಯಾದಲ್ಲಿ ಸ್ವಲ್ಪ ಜನ ಯೂಸ್ ಮಾಡ್ತಿದ್ದಾರೆ ಅಷ್ಟೇ. ಬಟ್ ಅದು ಗೊತ್ತಿಲ್ಲದೆ ಇರೋರು ಈ ಪ್ಯಾಡ್ ಅವಾಗಿಂದ ಯೂಸ್ ಮಾಡ್ತಿದ್ದಾರೆ. ಸೊ ಇದರಲ್ಲಿ ಯಾವ್ದು ಹೆಲ್ತಿ, ಯಾವುದು ಕಂಫರ್ಟಬಲ್ ಅನ್ನೋ ಒಂದು ಡಿಬೇಟ್ ಇಲ್ಲಿ ಗಂಟ ಆಲ್ ಓವರ್ ವರ್ಲ್ಡ್ ಯೂಸ್ ಮಾಡ್ತಾರೆ. ಸೊ ಇವಾಗ ಹೆಂಗೆ ನಾವು 10% ಈ ಟ್ಯಾಂಪೋನ್ ಯೂಸ್ ಮಾಡ್ತಿರೋ ಅದೇ ಥರ 10% ಪ್ಯಾಡ್ ಊರಲ್ಲಿ ಯೂಸ್ ಮಾಡೋರವ್ರೆ. ಸೊ ಅವಾಗ ಏನಾಗುತ್ತೆ, ಇವಾಗ 2 ಕಂಪನಿನೂ ಪ್ರೊಡ್ಯೂಸ್ ಮಾಡೋದು ದೊಡ್ಡ ಕಂಪನಿಗಳೇ. ಬಟ್ ಈ ಥರ ಏನಾದ್ರು ಒಂದು ಕನ್ಫ್ಯೂಷನ್ ಬಂದು ಯಾವುದು ಸೆಕ್ಯೂರು, ಯಾವುದು ಕಂಫರ್ಟಬಲು ಮತ್ತು ಯಾವುದು ಹೆಲ್ತ್ಗೆ ಒಳ್ಳೆಯದು ಅಂತ ಒಂದು ಡಿಬೇಟ್ ಬಂದಾಗ ಏನು ಮಾಡ್ತಾರೆ, ಒಂದು ಕನ್ಫ್ಯೂಸಲ್ಲೇ ಇರ್ತಾರೆ. ಸೊ ಯಾವ್ದು ಬೇಕಂದ್ರೆ ಯೂಸ್ ಮಾಡ್ಕೊಬೋದು ಅಂತ. ಯಾಕಂದರೆ ಇವರು ಇದು ಮಾಡಿದ್ರೆ ಮೇ ಬಿ ಆ 2 ತಯಾರಿಸೋರು ಒಂದೇ ಕಂಪನಿ ಇರ್ಬೋದು, ಬಟ್ ಲಾಸ್ ಆಗಬಾರ್ದು ಅಂದ್ಬಿಟ್ಟು ಅವ್ರನ್ನ ಕನ್ಫ್ಯೂಸಲ್ಲೇ ಇಕ್ಕವ್ರೆ. ಇದನ್ನ ಯೂಸ್ ಮಾಡೋರು ಇದನ್ನ ಯೂಸ್ ಮಾಡಿ, ಇದನ್ನ ಯೂಸ್ ಮಾಡಿ ಅಂದ್ಬಿಟ್ಟು ಆ ಕನ್ಫ್ಯೂಷನಲ್ಲೇ ಓಡಾಡ್ತಿದೆ. ಸೊ ಇಲ್ಲಿ ಗಂಟ ಯಾವುದು ಸ್ಟ್ಯಾಂಡರ್ಡ್ ಅಂತ, ಅವ್ರ ಹೈಜೆನಿಕ್ ಯಾವುದಂತ ಇನ್ನೂ ಯಾರು ಕನ್ಫರ್ಮ್ ಮಾಡಿಲ್ಲ. ಸೊ ಇದೊಂದು ತುಂಬಾ ಇಂಟ್ರೆಸ್ಟಿಂಗ್ ವಿಷಯ ಅಲ್ವಾ. ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಫ್ಯಾಕ್ಟು ಈ ಮೆನ್ಸ್ಟೋರೇಷನ್ ಏನಪ್ಪ ಅಂತ ಹೇಳಿದ್ರೆ, ನಾನು ಏನಕ್ಕೆ ಇವಾಗ ಮೆನ್ಸ್ಟೋರೇಷನ್ ಅಂತ ಹೇಳಿದ್ರೆ, ಸೊ ಈ ಮೆನ್ಸ್ಟೋರೇಷನ್ ವರ್ಡ್ ಎಲ್ಲಿಂದ ಬಂದಿರೋಂದ್ರೆ ಗ್ರೀಕ್ ವರ್ಡಿಂದ ಬಂದಿರೋದು. ಸೊ ಗ್ರೀಕಲ್ಲಿ ಮೆನ್ಸ್ಟೋರೇಷನ್ಗೆ ಮಿನಿ ಅಂತ, ಓಕೆನಾ. ಸೊ ಮಿನಿ ಅರ್ಥ ಏನಪ್ಪ ಅಂತ ಹೇಳಿದ್ರೆ ಮೂನ್, ಚಂದ್ರ, ಓಕೆನಾ. ಸೊ ಚಂದ್ರಂಗೂ ಹುಡುಗಿರಿಗೂ ಏನಪ್ಪ ಕಂಪೇರಿಟಿವ್ ಅಂತ ಹೇಳಿದ್ರೆ, ನಮ್ಮ ಇಂಡಿಯಾದಲ್ಲೇ ಆಗಲಿ ನಾವು ಎಷ್ಟೋ ಸಾಂಗ್ಸ್ ಕೇಳಿದ್ದೀವಿ, ಅದ್ರಲ್ಲಿ ಬಂದ್ಬಿಟ್ಟು ಜಾಸ್ತಿ ಪೊಯೆಟ್ಸ್ ಮಾಡಿರೋಲ್ಲ, ಪೊಯೆಟ್ರಿ ಅವರೆಲ್ಲ ಏನು ಮಾಡಿರ್ತಾರೆ, ಮೂನ್ಗೂ ಹುಡುಗಿಗೂ ಕಂಪೇರ್ ಮಾಡಿ ಒಂದು ಹೋಲಿಸ್ಬಿಟ್ಟು ಒಂದು ಕವಿತೆನೇ ಬರೆದಿಕ್ಕಿರ್ತಾರೆ, ಓಕೆನಾ. ಸೊ ಅದೇ ಥರನೇ ಗ್ರೀಕಲ್ಲೂ ಇದೇ ವಿಷಯನೇ ಆಗಿರೋದು. ಮೆನ್ಸ್ಟೋರೇಷನ್ಗೂ ಒಂದು ಮೂನ್ಗೂ ಏನು ಸಂಬಂಧ ಅಂತ ಹೇಳಿದ್ರೆ, ಇವಾಗ ಚಂದ್ರ ಬಂದ್ಬಿಟ್ಟು ಹೆಂಗೆ ಅಮಾವಾಸ್ಯೆಯಿಂದ ಹುಣ್ಣಿಮೆಗೆ ಬರೋಕ್ಕೆ 4 ಕ್ವಾರ್ಟರ್ ತಗೋತಾರೋ, ಸೊ ಅದೇ ಥರನೇ ಒಂದು ಹುಡುಗಿ ಪೀರಿಯಡ್ಸಿಂದ ಹಿಡ್ದು ಅವರು ಮಗು ಮಾಡೋಕ್ಕೆ ರೆಡಿ ಆಯ್ತಲ್ಲ, ಸೊ ಇದು ಬಂದ್ಬಿಟ್ಟು ಆ ಥರ 4 ಕ್ವಾರ್ಟರ್ ಆಗುತ್ತಂತೆ. ಸೊ ಅದೇ ಥರನೇ ಅಮಾವಾಸ್ಯೆ ಇದ್ದಾಗ ಒಂದು ಹುಡುಗಿ ಪೀರಿಯಡ್ಸ್ ಆಯ್ತಾರೆ. ಸೊ ಹುಣ್ಣಿಮೆ ಬಂದಾಗ ಹುಡುಗಿ ಎನರ್ಜೆಟಿಕ್ ಆಗಿ ಸೊ ಸೆಕ್ಸ್ ಮಾಡಿಕೊಂಡ್ರೆ ಅವ್ರಿಗೆ ಬಂದ್ಬಿಟ್ಟು ಮಗು ಬೇಗನೆ ಆಯ್ತದೆ ಅನ್ನೋ ಒಂದು ಕಾನ್ಸೆಪ್ಟೇ ಇದು, ಓಕೆನಾ. ಸೊ ಇದು ಬಿಟ್ಟು ಇನ್ನೊಂದು ವಿಷಯ ಏನಪ್ಪ ಅಂತ ಹೇಳಿದ್ರೆ, ಚಂದ್ರನ ಬೆಳಕನ್ನ ಎಷ್ಟೋ ಹುಡುಗಿರಿಗೆ ಹೋಲಿಸ್ತಾರೆ. ಇವಾಗಲ್ಲ, ನಾನು ಹೇಳ್ತಿರೋ ಒಂದು 2,000 ವರ್ಷ 3,000 ವರ್ಷದ ಮುಂಚೆ. ಯಾಕಂದರೆ ಅವರು ರಿಯಾಕ್ಷನ್ಗೂ ಆ ಮೂನ್ ಬೆಳಕು ಜಾಸ್ತಿ ಇದ್ದಾಗ ತುಂಬಾ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾರಂತೆ. ಸೊ ಈ ಥರ ಎಲ್ಲ ಒಂದು ವಿಷಯ ಇರ್ತದೆ. ಸೊ ಅದಕ್ಕೇ ಒಂದು ಬೆಳಕಾಗಲಿ ಚಂದ್ರನಾಗಲಿ ಒಂದು ಹುಡುಗಿಗೆ ಹೋಲಿಸೋದು, ಓಕೆನಾ. ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಪ್ಪ ಅಂತ ಹೇಳಿದ್ರೆ, ಮ್ಯಾಮಲ್ಸ್ ಅಂತ ಹೇಳ್ತೀವಿ. ಸೊ ಹಾಲು ಕೊಡೋ ಒಂದು ಯಾವುದಾದ್ರು ಜೀವ ಇದ್ರು ಸೊ ಅದಕ್ಕೆ ಬಂದ್ಬಿಟ್ಟು ಈ ಮೆನ್ಸ್ಟೋರೇಷನ್ ಪೀರಿಯಡ್ಸ್ ಅನ್ನೋ ಅದು ಆಗ್ತಿರ್ತದೆ. ಬಟ್ ಈ ಇಲಿ ರ್ಯಾಟ್ ಕೇಳಿರ್ತಲ್ಲ, ಸೊ ಆ ಥರ ಆ ಆ್ಯಂಚೆಸ್ಟರ್ಸ್ ಯಾರ್ಯಾರು ಇರ್ತಾರೋ ಆ ಅನಿಮಲ್ಸ್ ಇದರಲ್ಲಿ ಮ್ಯಾಮಲ್ಸ್ ಯಾವ್ದಾದ್ರು ಬರ್ತದೋ ಸೊ ಅವುಗಳಿಗೆ
ಪೀರಿಯಡ್ಸ್ ಅನ್ನೋದು ಆಗೋದಲ್ವಂತೆ. ಸೊ ಇದು ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು. ಓಕೆ, ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಫ್ಯಾಕ್ಟು ಏನಪ್ಪ ಅಂತ ಹೇಳಿದ್ರೆ, ಒಂದು 300 ವರ್ಷ, ಒಂದು 500 ವರ್ಷದಿಂದ, ಒಂದು 1000 ವರ್ಷದಿಂದ ಎಲ್ಲ ಒಂದು ಫೀಮೇಲ್ಗೆ ಎಷ್ಟು ಪೀರಿಯಡ್ಸು ಅವ್ರ ಲೈಫ್ ಟೈಮಲ್ಲಿ ಬರ್ತಿದೆ ಅಂತ ಹೇಳಿದ್ರೆ 50 ಪೀರಿಯಡ್ಸ್ ಮಾತ್ರ ಬರ್ತಿದೆ ಅಂತೇಳಿ. ಏನಪ್ಪ 50 ಪೀರಿಯಡ್ಸ್ ಅಷ್ಟೇ, ಇವಾಗ ಬರೋ ಹುಡುಗಿರಿಗೆ ಎಷ್ಟೊಂದು ಆಯ್ತಿದೆ ಅಂತ ಹೇಳಿದ್ರೆ ಎಸ್, ಅದೇ ಡಿಫ್ರೆನ್ಸು. ಏನಪ್ಪ ಅಂತ ಹೇಳಿದ್ರೆ ಇವಾಗ ಬರೋ ಹುಡುಗಿರಿಗೆ ಬಂದ್ಬಿಟ್ಟು 450 to 480 ಪೀರಿಯಡ್ಸು ಆ್ಯಾವ್ರೇಜ್ ಆಗಿ ಒಂದು ಹುಡುಗಿ ಲೈಫ್ ಟೈಮಲ್ಲಿ ಬರುತ್ತಂತೆ ಪೀರಿಯಡ್ಸು. ಬಟ್ ಅವಾಗ ಏನಕ್ಕೆ ಅಷ್ಟು ಕಡಿಮೆ ಐತೆ ಅಂತ ಹೇಳಿದ್ರೆ, ನೀವೆಲ್ಲ ಒಂದು ಥಿಂಕ್ ಮಾಡಿರ್ತೀರಾ, ನಮ್ಮ ತಾತ ಆಗಲಿ ಮುತ್ತಾತ ಆಗಲಿ ಅವ್ರಿಗೆಲ್ಲ 8 ಮಗು 9 ಮಗು 16 ಮಗು, ಒಬ್ಬರಿಗೆ 18 ಇರ್ತದೆ. ಏನಕ್ಕಂತ ಹೇಳಿದ್ರೆ ಆವಾಗ ಒಂದು ಹುಡುಗಿ ಅನ್ನೋದು ಬರೀ ಮಗುನ ಎತ್ತಕ್ಕೆ ಮಾತ್ರ. ಓಕೆನಾ, ಅಂದ್ಕೊಳ್ಳಿ ಒಂದು ವರ್ಷದಲ್ಲಿ ಅವರು ಒಂದು ಮಗುನ ಎತ್ತಾರೆ ಅಂದರೆ ಅವ್ರಿಗೆ ಎಷ್ಟು ಪೀರಿಯಡ್ಸ್ ಮೈನಸ್ ಆಗಿಬಿಡ್ತದೆ. ಸೊ ಆಮೇಲೆ ತುಂಬ ಬೇಗನೆ ಅವ್ರದ್ದು ಏನೋ ಪೀರಿಯಡ್ಸ್ ಇದನ್ನು ಕಳ್ಕೊತಾರಂತೆ. ಸೊ ಇವಾಗ ತುಂಬಾ ಇಂಪ್ರೂವ್ಮೆಂಟ್, ಹುಡುಗಿರಾಗಲಿ ಎಷ್ಟೊಂದು ಜನ ತುಂಬಾ ಇಂಪ್ರೂವ್ಮೆಂಟ್ ಆಗಿ 1 ಮಗು 2 ಮಗು. ಸೊ ಅದಕ್ಕೋಸ್ಕರನೇ ಅವ್ರಿಗೆ ಈ ಪೀರಿಯಡ್ಸ್ ಲೈಫ್ ಸ್ಪ್ಯಾನ್ ಅನ್ನೋದು ತುಂಬಾ ಜಾಸ್ತಿ ಆಗಿದೆ. ಸೊ ಇದು ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು, ಅದಕ್ಕೆ ನಿಮ್ಮ ಹತ್ರ ಶೇರ್ ಮಾಡಿದೆ. ಓಕೆ, ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಪ್ಪ ಅಂತ ಹೇಳಿದ್ರೆ, ಇವಾಗ ನೀವು ಫೀಮೇಲ್ ಯಾರು ಈ ಬೆಂಗಳೂರಾಗಲಿ ಸೌತ್ ಇಂಡಿಯಾ ಡೆವಲಪ್ ಸಿಟಿಯಲ್ಲಿ ಯಾರು ಹುಟ್ಟಿದ್ದೀರಾ, ಸೊ ನೀವೆಲ್ಲ ಬ್ಲೆಸ್ಡ್ ಪ್ಲಸ್ ಲಕ್ಕಿ. ಏನಕ್ಕಂತ ಹೇಳಿದ್ರೆ ಇವಾಗ ನಾನು ಮಾತಾಡ್ತಿರೋ ಈ ಟೈಮಲ್ಲೂ ಯಾವುದೋ ಒಂದು ಇಂಡಿಯಾದಲ್ಲಿ ಯಾವುದೋ ಒಂದು ಗ್ರಾಮದಲ್ಲಿ ಟ್ರೈಬ್ಸ್ ಅಂತೀವಿ. ಸೊ ಆ ಥರ ಇರೋ ಒಂದು ಇದ್ರ ಸಿಟಿಯಲ್ಲಿ ಬಂದ್ಬಿಟ್ಟು ಮೀನ್ಸ್ ವಿಲೇಜಲ್ಲಿ ಬಂದ್ಬಿಟ್ಟು ಯಾರಿಗೆ ಈ ಥರ ಮೆನ್ಸ್ಟ್ರೇಷನ್ ಪೀರಿಯಡ್ಸ್ ಆಗುತ್ತೋ ಅವ್ರನ್ನ ಬಂದ್ಬಿಟ್ಟು ಈ ಹಸು ಕಟ್ಟಾಗ್ತಿಲ್ಲ ಕೊಟ್ಟಿಗೆ, ಸೊ ಅದ್ರಲ್ಲಿ ಬಂದು ಕುಣಿಸ್ತಾರಂತೆ. ಸೊ ಆ ಎನರ್ಜಿ, ನೆಗೆಟಿವ್ ಎನರ್ಜಿ ಎಲ್ಲ ಅವ್ರ ಮನೆಗೆ ಬಂದ್ಬಿಡ್ಬೇಡ ಅಂದ್ಬಿಟ್ಟು ಇಲ್ಲಿ ಅವ್ರು ಏನೋ ಒಳಿಕೆ ಬರಬೇಡ, ಅಲ್ಲೇ ಇರೋ ಒಂದು 5 ದಿವಸಕ್ಕೆ. ಸೊ ಈ ಥರ ಎಲ್ಲ ಒಂದು ವಿಷಯ ನಡೀತಿದೆ. ಬಟ್ ನಾವು ಹೇಳಿದ್ನಲ್ಲ ಈ ಡೆವಲಪ್ ಸಿಟಿಲಿ ಏನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ನಮ್ಗೆ ಗೊತ್ತು ಎಷ್ಟೊಂದು ಜನ ಪೀರಿಯಡ್ಸ್ ಆದರೂ ಸ್ನಾನನೂ ಮಾಡದೆ ಓಡಾಡ್ತಿರ್ತಾರೆ ಮನೆ ಒಳಿಕೆ ಅಂತ. ಬಟ್ ಅದೊಂದು ಅವ್ರಿಗೆ ನಾವು ಇದರ ಬಿಹೈಂಡ್ ಸೈನ್ಸ್ ಏನಕ್ಕೆ ಅಂತ ಹೇಳಿದ್ರೆ, ಅವ್ರು ನಾವು ಕಷ್ಟ ಕೊಡಬಾರ್ದು, ಅವ್ರಿಗೆ ಒಂದು ಕಡೆ ಸೈಡಿಗೆ ಕುಣಿಸ್ಬೇಕು, ಮೀನ್ಸ್ ಅವ್ರನ್ನ ಚೆನ್ನಾಗಿ ನೋಡ್ಕೊಬೇಕು ಅನ್ನೋ ಒಂದು ಇದನ್ನು ಅವ್ರು ಸಪ್ರೇಟಾಗಿ ರೂಮ್ ಕಟ್ಟಿ ಮಾಡಿರೋ ಒಂದು ವಿಷಯ. ಸೊ ಅದು ಡೆವಲಪ್ ಆಗಿ ಅದು ನೆಗೆಟಿವ್ ಎನರ್ಜಿ, ಅದೊಂಥರ ಏನು ಹೇಳೋದು, ಅದು ದೇವ್ರಿಗೆ ಒಳ್ಳೆಯದಲ್ಲ. ಸೊ ಆ ಥರ ಎಲ್ಲ ಮಾಡಿಕೊಂಡು ಅವ್ರನ್ನ ಒಂಥರ ಕೆಟ್ಟದಾಗಿ ನೋಡ್ಬಿಟ್ರು. ಸೊ ಪೀರಿಯಡ್ಸ್ ಬಂದಾಗ ಅವ್ರನ್ನ ಕೆಟ್ಟದಾಗಿ ನೋಡೋ ಥರ ಆಗೋಯ್ತು. ಸೊ ಇದನ್ನು ನಾವು ಚೇಂಜ್ ಮಾಡ್ಕೊಬೇಕು ಅನ್ನೋದನ್ನೇ ಒಂದು ಕಾನ್ಸೆಪ್ಟು. ಸೊ ಅದನ್ನೇ ಇಂಟ್ರೆಸ್ಟಿಂಗ್ ಫ್ಯಾಕ್ಟಲ್ಲಿ ತರಬೇಕು ಅಂದ್ಕೊಂಡಿದ್ದೆ. ಸೊ ಅದಕ್ಕೆ ನಿಮ್ಮ ಹತ್ರ ತಿಳಿಸ್ತಾ ಇದ್ದೀನಿ. ಓಕೆ, ನೆಕ್ಸ್ಟ್ ಫ್ಯಾಕ್ಟ್ ಏನಪ್ಪ ಅಂತ ಹೇಳಿದ್ರೆ, ನೀವೆಲ್ಲ ವಿಕೇರಿಯಸ್ ಮೆನ್ಸ್ಟ್ರೇಷನ್ ಕೇಳಿರ್ತೀರಾ, ಫೀಮೇಲ್ ಆಗಿದ್ರೆ ಮ್ಯಾಕ್ಸಿಮಮ್ ಕೇಳಿರ್ಬೋದು. ಏನಪ್ಪ ಅಂತ ಹೇಳಿದ್ರೆ ನಿಮ್ಗೆಲ್ಲ ಗೊತ್ತು, ನಮ್ಮ ಬಾಡಿಯಲ್ಲಿ 9 ದ್ವಾರಗಳಿದೆ. ಸೊ ತೂತ್ಗಳು, ಓಕೆನಾ, ಕಿವಿ, ಮೂಗು, ಕಣ್ಣು, ಬಾಯಿ, ಸೊ ಈ ಥರ ಎಲ್ಲ 9 ದ್ವಾರಗಳಿದೆ. ಸೊ ಮೆನ್ಸ್ಟ್ರೇಷನ್ ಅನ್ನೋದು ವರ್ಜಿನಲ್ ಮಾತ್ರ ಬರೋ ಒಂದು ವಿಷಯ ಅಲ್ವಂತೆ. ಸೊ ವಿಕೇರಿಯಸ್ ಮೆನ್ಸ್ಟ್ರೇಷನ್ ಅಂತ ಹೇಳಿದ್ರೆ ಒಬ್ರಿಗೆ ಮೂಗಲಿಂದನೂ ಬ್ಲಡ್ ಬರುತ್ತಂತೆ, ಕಿವಿಯಿಂದನೂ ಬ್ಲಡ್ ಬರುತ್ತಂತೆ, ಕಣ್ಣಿಂದೆಲ್ಲ ಬ್ಲಡ್ ಬಂದಿರೋ ಎಷ್ಟೊಂದು ಜನ ಇದ್ದಾರಂತೆ. ಸೊ ಇದನ್ನೇ ವಿಕೇರಿಯಸ್ ಮೆನ್ಸ್ಟ್ರೇಷನ್ ಅನ್ನೋದು. ಸೊ ಇದು ಬಂದ್ಬಿಟ್ಟು ನಾರ್ಮಲ್ ಪರ್ಸನ್ಸ್ಗೆ ಯಾರು ಬರಲ್ಲ, ಇದೊಂದು ಡಿಸಾರ್ಡರ್ ಥರ, ಒಂಥರ ರೋಗ ಅಂತ ಹೇಳ್ತೀವಲ್ಲ. ಸೊ ಆ ಥರ ಒಂದು ಡಿಸಾರ್ಡರ್ ಥರ. ಸೊ ಇದಿರೋರು ಏನು ಡಾಕ್ಟರ್ ಆಗಿ ಏನು ಕನ್ಸಲ್ಟ್ ಮಾಡಿ, ಸೊ ಅದು ಗೈನಕಾಲಜಿಸ್ಟ್ ಇರುತ್ತಲ್ಲ, ಅವ್ರು ಬಂದು ರೆಫರ್ ಮೆಡಿಕೇಶನ್ ಮಾಡಿ ಸರಿ ಮಾಡೋ ಒಂದು ವಿಷಯನೇ. ಸೊ ಈ ಥರ ಏನಂತ ಆದರೆ ನೀವು ಡಾಕ್ಟರ್ನ ಇಮಿಡಿಯೇಟಾಗಿ ಒಂದು ಗೈನಕಾಲಜಿನ ರೆಫರ್ ಮಾಡೋದು ಒಳ್ಳೆಯದು. ಓಕೆ, ಸೊ ಲಾಸ್ಟ್ ಇಂಟ್ರೆಸ್ಟಿಂಗ್ ಫ್ಯಾಕ್ಟು ಏನಪ್ಪ ಅಂತ ಹೇಳಿದ್ರೆ, ಇದನ್ನು ನಾನು ನೋಡಿರೋದು, ಓಕೆನಾ, ಪರ್ಸ್ನಲ್ ಆಗಿ ನೋಡಿ ಯಾರ ಹತ್ರ ಇವಾಗ ನಾರ್ಮಲಾಗಿ ಸೋಷಿಯಲಾಗಿ ನಡೀತಿರೋದು. ಏನಪ್ಪ ಅಂತ ಹೇಳಿದ್ರೆ ನಾವು ಕೇಳಿ, ಓಕೆನಾ, ಒಂದು ಮೆಚುರಿಟಿ ಫಂಕ್ಷನ್ಗೆ ಎಲ್ಲಂದ್ರೂ ಹೋದಾಗ, ಅವಾಗ ಆ ಟೈಮಲ್ಲಿ ಚಿಕ್ಕನಾಗಿದ್ದಾಗ ನಾನು ಹೋದಾಗ ಒಂದು ಹುಡುಗಿಗೆ ಮ್ಯಾಕ್ಸಿಮಮ್ 16 ಮಿನಿಮಮ್ ಅಂದರೆ 15 ಇಯರ್ಸ್. ಓಕೆನಾ, ಸೊ ಇವಾಗ ನಾವು ನೋಡ್ತಿರೋ ಈ ಪೀರಿಯಡ್ ಸ್ಟಾರ್ಟ್ ಆಗೋ ಒಂದು ವಿಷಯ ಯಾವಾಗ ಸ್ಟಾರ್ಟ್ ಆಯ್ತಿದೆ ಅಂತ ಹೇಳಿದ್ರೆ, ಸಿಂಗಲ್ ಡಿಜಿಟ್ ಇರುವಾಗಿನ ಒಂದೊಂದು ಏನೋ ಪಾಪ ಫೀಮೇಲ್ಸ್ಗೆ ಬಂದ್ಬಿಡ್ತದೆ. ಏನಕ್ಕಂತ ಹೇಳಿದ್ರೆ ನಮ್ಮ ಬಾಡಿ ಬೇಗನೆ ವಯಸ್ಸಾಗ್ತಿದೆ ಅಂತ. ಸೊ ಇದು ಎಲ್ಲ ಅಂದ್ಕೊಂಡಿರ್ತಾರೆ ಮೆನ್ಸ್ಟ್ರೇಷನ್ ಪೀರಿಯಡ್ಸ್ ಅನ್ನೋದು ಒಂದು ಬಾಡಿಗೆ ಸಂಬಂಧಪಟ್ಟಿದ್ದು. ಬಟ್ ಹಂಗಲ್ಲ, ಈ ಮೆನ್ಸ್ಟ್ರೇಷನ್ ಪೀರಿಯಡ್ಸ್ ಅನ್ನೋದು ಮೈಂಡ್ಗೆ ಸಂಬಂಧಪಟ್ಟಿದ್ದು. ಏನಕ್ಕಂತ ಹೇಳಿದ್ರೆ ನಮ್ಮ ಫುಡ್ ಹ್ಯಾಬಿಟ್ಸ್ ಆಗಲಿ ಮತ್ತು ನಾವು ತಗೊಳ್ಳೋ ಸ್ಟ್ರೆಸ್ ಆಗಲಿ, ಸೊ ಅದೆಲ್ಲ ಆದಾಗ ಬ್ರೈನ್ ಏನಾಗುತ್ತೆ ಅಂತ ಹೇಳಿದ್ರೆ, ಸೊ ಈ ಪರ್ಸನ್, ಈ ಫೀಮೇಲ್ ಆಗಲಿ ಮೇಲ್ ಆಗಿ ಇವ್ರಿಗೆ ವಯಸ್ಸಾಯಿತು. ಸೊ ಆ ಟೈಮಲ್ಲಿ ಅದು ರಿಯಾಕ್ಟ್ ಆಗಿ ಏನು ಮಾಡುತ್ತೆ ಅಂತ ಹೇಳಿದ್ರೆ, ಇವ್ನು ಮೆನ್ಸ್ಟ್ರೇಷನ್ ರೆಡಿ, ಇದನ್ನು ಪೀರಿಯಡ್ಸ್ ರೆಡಿ. ಸೊ ಇವ್ರಿಗೆ ಮೆಚುರಿಟಿ ವಯಸ್ಸು ಬಂತು. ಒಂದು ಮಗು ಥರ ಇಲ್ಲದೆ ನೀನು ಅದನ್ನು ಓದು ಇದನ್ನು ಓದು ಅಂದ್ಬಿಟ್ಟು ತುಂಬಾ ನೀವು ಮಗು ಅಂದರೆ ಏನು, ನಾವು ಚೆನ್ನಾಗಿ ನೋಡ್ಕೊಬೇಕು ಅಷ್ಟೇ. ಓಕೆನಾ, ಸೊ ಅದಕ್ಕೆ ವಯಸ್ಸು ಮೆಚುರಿಟಿ ಅಂತ ಬಂದಾಗ ಅದು ಥಿಂಕ್ ಮಾಡಿ ಅದು ದೊಡ್ಡ ಏನು ಮಾಡ್ಬೇಕನ್ನೋ ಅದು ಗೊತ್ತು. ನೀವು ಚಿಕ್ಕ ಇದ್ದಾಗ ಅದನ್ನು ಮಾಡು ಇದನ್ನು ಮಾಡಬೇಡ ಅಂದ್ಬಿಟ್ಟು ಅದನ್ನು ನೀವು ಇದು ಮಾಡ್ತಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ಅದು ಬ್ರೈನ್ ಬಂದ್ಬಿಟ್ಟು ಸೆಟ್ ಆಯ್ತದೆ. ಸೊ ಇವ್ನು ಮೆಚುರಿಟಿ, ಇವ್ನು ಥಿಂಕ್ ಮಾಡೋಕ್ಕೆ ಸ್ಟಾರ್ಟ್ ಆದವು. ಸೊ ಈ ಟೈಮ್ಗೆ ಇವ್ನು ಕರೆಕ್ಟಾಗಿರ್ತದೆ ಮೆನ್ಸ್ಟ್ರೇಷನ್ ಅಂದ್ಬಿಟ್ಟು ಅದೊಂದು ಇನ್ಸರ್ಟ್ ಮಾಡೋ ಒಂದು ವಿಷಯನೇ ಇದು. ಓಕೆನಾ, ಸೊ ನೆಕ್ಸ್ಟ್ ಆದಮೇಲೆ ನಾವು ಫುಡ್ ಹ್ಯಾಬಿಟ್ಸು. ಸೊ ನಾನು ಇವಾಗ ಮೈಂಡ್ ವಿಷಯ ಹೇಳಿದೆ. ಸೊ ನೆಕ್ಸ್ಟ್ ಫಿಸಿಕಲಾಗಿ ಏನಂತ ಹೇಳಿದ್ರೆ,
ಫಸ್ಟ್ ಒಂದು ನಾನು ಹೇಳ್ದಂಗೆ ಎಷ್ಟೊಂದು ವೀಡಿಯೋದಲ್ಲಿ ಹೇಳ್ದಂಗೆ ಮ್ಯಾಗಿ ಆಗಲಿ, ಪಿಜ್ಜಾ ಆಗಲಿ, ಬರ್ಗರ್ ಆಗಲಿ, ಸೊ ಇದನ್ನೆಲ್ಲ ಒಂದು ತಿಂಗ್ಳಿಗೆ ಒಂದು ಸತಿ ಮಾಡ್ತಿರುವಾಗ ಇವಾಗೆಲ್ಲ ನಾವು ವಾರಕ್ಕೆ 2 ಸತಿ 3 ಸತಿ ಮಾಡ್ತಿದ್ವಿ. ಸೊ ತಿನ್ನೋದು ಸಮ್ಟೈಮ್ಸ್ ಒಬ್ಬೊಬ್ಬರೆಲ್ಲ ಡೈಲಿ ತಿನ್ನೋರು ಇದ್ದಾರೆ, ಸ್ಯಾಂಡ್ವಿಚಸ್ ಅದಾಗಲಿ. ಬಟ್ ಈ ಥರ ಇದ್ದಾಗ ಅದರಲ್ಲಿರೋ ಫುಡ್ ಕಂಟೆಂಟು, ನ್ಯೂಟ್ರಿಷನ್ ಲೆವೆಲ್ ಎಲ್ಲ ಜಾಸ್ತಿ ಆದಾಗ ಏನಾಗುತ್ತೆ ಅಂತ ಬಾಡಿ ಆಟೋಮೆಟಿಕಾಗಿ ಏಜ್ ಗ್ರೋ ಆಗುತ್ತೆ. ಸೊ ಆ ಟೈಮಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಈ ಫೀಮೇಲ್ಸ್ಗೆಲ್ಲ ಬಂದ್ಬಿಟ್ಟು ಬೇಗನೆ ಮೆನ್ಸ್ಟ್ರೇಷನ್ ಸ್ಟಾರ್ಟ್ ಆಗುತ್ತೆ. ಸೊ ಈ ಥರ ಮೆನ್ಸ್ಟ್ರೇಷನ್ ಬೇಗ ಆದ ಏನಾಗುತ್ತೆ ಅಂದರೆ ಫ್ಯೂಚರಲ್ಲಿ ತುಂಬ ಮೆನ್ಸ್ಟ್ರೇಷನ್ ಆಗಿ ಏನಾಗುತ್ತೆ ಅಂತ ಹೇಳಿದ್ರೆ ಆ ವಯಸ್ಸು ಬರೋಷ್ಟರಲ್ಲಿ ಅವ್ರಿಗೆ ಎಷ್ಟೊಂದು ಜನಕ್ಕೆ ಏನನ್ನೋದು ಗರ್ಭಕೋಶದಲ್ಲಿ ಕ್ಯಾನ್ಸರ್ ಬರುತ್ತೆ. ಸೊ ಈ ಥರ ಎಲ್ಲ ಒಂದು ಡಿಸಾರ್ಡರ್ ಆಗೋ ಒಂದು ಚಾನ್ಸಸ್ ಇರ್ತದೆ. ಸೊ ನಾನು ಹೇಳೋದು ಒಂದು ವಿಷಯ ಏನಪ್ಪ ಅಂತ ಹೇಳಿದ್ರೆ ಮಗು ಥರ ಇಡಕ್ಕೆ ಬಿಡಿ, ಓಕೆನಾ. ಸೊ ಅವರು ಏನು ಮಾಡ್ತಾರೋ ಅವ್ರ ವಿಷಯ, ಸೊ ಅವ್ರಿಗೆ ಸ್ಟ್ರೆಸ್ ಅನ್ನೋದು ಕೊಡಬೇಡಿ. ಓದೋ ವಿಷಯದಾಗಲಿ ಏನೋ ಒಂದು ವಿಷಯದಾಗಲಿ ಅವ್ರಿಗೆ ಏನು ಅನ್ಸೋದು ಅದನ್ನ ಮಾಡೋಕ್ಕೆ ಬಿಡಿ. ಸೊ ತಪ್ಪಾಗಿ ಏನಾದರೂ ಹೋಯ್ತಿದ್ರೆ ಮಾತ್ರ ನೀವು ಖಂಡಿಸ್ಬೋದು. ಸೊ ಅದಕ್ಕೂ ಮುಂಚೆ ನೀವು ಅವ್ರಿಗೆ ರೆಸ್ಟ್ರಿಕ್ಷನ್ ಎಲ್ಲ ಜಾಸ್ತಿ ಮಾಡೋಕ್ಕಾದ್ರೆ ಸೊ ಈ ಥರ ಆಯ್ತದೆ. ಸೊ ಫುಡ್ ಹ್ಯಾಬಿಟ್ಸ್ ಆಗಲಿ ಇದಾಗಲಿ ಅವ್ರನ್ನೆಲ್ಲ ಕಂಟ್ರೋಲಲ್ಲಿ ಇಕ್ಕಬೇಕು ಅನ್ನೋದನ್ನೇ ನನ್ನ ಒಪಿನಿಯನ್, ಓಕೆನಾ. ಸೊ ನನ್ನ ಸ್ಟ್ಯಾಂಡ್ ಏನು ತಗೋತಿಲ್ಲ, ಒಪಿನಿಯನ್ ಆಗಿತ್ತು. ನೀವು ಬೇಕಾದರೆ ಅದನ್ನು ಫಾಲೋ ಮಾಡಿ. ನೆಕ್ಸ್ಟ್ ಜನ್ರೇಷನ್ಗೆ ನಿಮ್ಮ ಜನ್ರೇಷನ್ ಆಗೋಯ್ತು. ಸೊ ನಾನು ಹೇಳ್ತಿರೋ ಯಾರಂದರೆ ಹುಡುಗಿರು ಬೇಗ ಈ ಥರ ಅನ್ಭವಿಸಿದರೆ ಇದನ್ನು, ಸೊ ನಿಮಗೆ ಬರೋ ನೆಕ್ಸ್ಟ್ ಜನ್ರೇಷನ್ಗೆ ಇದನ್ನೆಲ್ಲ ನೀವು ಕೊಡಬೇಡಿ ಅನ್ನೋದ್ರೆ ನನ್ನ ಒಪಿನಿಯನ್, ಓಕೆನಾ. ಇಷ್ಟು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ನೋಡಿದ್ವಿ. ಸೊ ಇದಾದಮೇಲೆ ನಾನು ಸ್ಟಾರ್ಟಿಂಗಲ್ಲಿ ಹೇಳ್ದಂಗೆ ಒಂದು ಹುಡುಗಿ ಏನಕ್ಕೆ ಪೀರಿಯಡ್ಸ್ ಆಗಿರೋ ಹುಡುಗಿ ಏನಕ್ಕೆ ದೇವಸ್ಥಾನಕ್ಕೆ ಹೋಗ್ಬಾರ್ದು ಅಂತ, ಸೊ ಇದನ್ನ ಎಕ್ಸ್ಪ್ಲೇಷನ್ ಕೊಡ್ತೀನಿ. ಸೊ ಅದರೊಳಗಡೆ ಎಷ್ಟೋ ಥಿಯರೀಸ್ ಇದೆ, ಪಾಸಿಟಿವ್ ಎನರ್ಜಿ, ನೆಗೆಟಿವ್ ಎನರ್ಜಿ ಅಂತ. ನಾನು ಆಲ್ರೆಡಿ ಮೆನ್ಸ್ಟ್ರೇಷನ್ ಅಂತ ಒಂದು ವೀಡಿಯೋನು ಮಾಡಿದ್ದೀನಿ. ಸೊ ಅದ್ರಲ್ಲಿ ಬಂದ್ಬಿಟ್ಟು ಹೇಳಿದ್ದೀನಿ ಪಾಸಿಟಿವ್ ಎನರ್ಜಿ, ನೆಗೆಟಿವ್. ಸೊ ಇವಾಗ ನಾನು ಮಾತಾಡೋಕ್ಕೆ ತುಂಬ ದೊಡ್ಡ ಥಿಯರಿ ಆಗುತ್ತೆ. ಸೊ ಅದು ಬೇಡ. ನಾವು ಏನಕ್ಕೆ ಒಂದು ಹುಡುಗಿ ಪೀರಿಯಡ್ಸ್ ಆದರೆ ದೇವಸ್ಥಾನಕ್ಕೆ ಹೋಗ್ಬಾರ್ದು ಅನ್ನೋದನ್ನ ಹೇಳ್ತೀನಿ ನೋಡಿ. ಏನು ಆ ಕಾಲದಲ್ಲಿಂದ ಮಾಡಿದ್ದು ವಿಷಯ, ಓಕೆನಾ. ಸೊ ಇವಾಗ ನಾವು ದೊಡ್ಡ ದೇವಸ್ಥಾನ, ನೀವು ಧರ್ಮಸ್ಥಳ ಆಗಲಿ, ಈ ಕಡೆ ತಮಿಳ್ನಾಡಲ್ಲಿ ಎಷ್ಟೊಂದು ದೇವಸ್ಥಾನ, ಈ ಕಡೆ ಕರ್ನಾಟಕದಲ್ಲಿ ದೊಡ್ಡ ದೇವಸ್ಥಾನ, ಹಳೆ ಕಾಲದ ಒಂದು 1500 ಕಾಲದಲ್ಲಿ ದೇವಸ್ಥಾನಕ್ಕೆ ಹೋಗ್ತಿರುವಾಗ ನೀವು ಥಿಂಕ್ ಮಾಡಿ ಇವಾಗೂ ಅದು ದೇವಸ್ಥಾನ ಎಲ್ಲಿದೆ ಅಂತ ಹೇಳಿದ್ರೆ ಕಾಡೊಳಿಕಿದೆ, ಓಕೆನಾ. ಸೊ ಕಾಡೊಳಿಕಿರುವಾಗ ಕಾಡೊಳಿಕೆ ಬೆಟ್ಟದ ಮೇಲೆ ಸೊ ಈ ಥರ ಒಂದು ದೇವಸ್ಥಾನ ಕಟ್ಟಿರೋ ಒಂದು ವಿಷಯ, ಓಕೆನಾ. ಸೊ ಇದರೆಲ್ಲ ಹೋಗುವಾಗ ಪ್ರಾಣಿಗಳು ಜಾಸ್ತಿ ಇರ್ತವೆ. ಸೊ ಏನಾಗುತ್ತೆ, ಪ್ರಾಣಿಗಳಿಗೆ ಸ್ಮೆಲ್ ಸೆನ್ಸ್ ಅನ್ನೋದು ತುಂಬಾ ಜಾಸ್ತಿ ಇರ್ತದೆ. ಸೊ ಆ ಟೈಮಲ್ಲಿ ಈ ಹುಡುಗಿರು ಯಾರಿರೋ ಮನೇಲಿ ಯಾರು ಪೀರಿಯಡ್ಸ್ ಆಗಿರ್ತಾರೋ ಆ ಹುಡುಗಿನ ನೀವು ಏನಂದರೆ ಆ ದೇವಸ್ಥಾನಕ್ಕೆ ಸಿಂಪಲ್ ಅಂದ್ಕೊಳ್ಳಿ. ಇವಾಗ ನಮ್ಮ ಮನೆ ದೇವ್ರುಗಳೆಲ್ಲ ಎಲ್ಲನೂ ಸಿಟಿಯಲ್ಲಿ ಇದೆಯಾ, ಮ್ಯಾಕ್ಸಿಮಮ್ ಇರೋದು ಬಂದ್ಬಿಟ್ಟು ಅವು ಔಟ್ ಆಫ್ ದ ವಿಲೇಜಲ್ಲಿರೋದು ಆ ಥರ ಟೈಮಲ್ಲಿ. ಸೊ ಅದಾದಮೇಲೆ ಅದ್ರ ಸುತ್ತ ಡೆವಲಪ್ ಆಗಿದೆ ಈ ವಿಲೇಜು, ಸಿಟಿಯೇ, ಓಕೆನಾ. ಸೊ ಆ ಥರ ಇರುವಾಗ ಇವ್ರನ್ನ ಹುಡುಗಿನ ಯಾರು ಪೀರಿಯಡ್ಸ್ ಆದ್ರೆ ಅವ್ರನ್ನ ಇಲ್ಲಿಂದ ಇದಕ್ಕೆ ಕರ್ಕೊಂಡು ಹೋದರೆ ಏನಾಗುತ್ತೆ ಅಂತೇಳಿದ್ರೆ ಆ ಬ್ಲಡ್ ಆಚೆ ಬರಬಾರ್ದು. ಬ್ಲಡ್ ಆಚೆ ಬಂದರೆ ಸ್ಮೆಲ್ ಸೆನ್ಸಿಗೆ ಬಂದ್ಬಿಟ್ಟು ಆ ಅನಿಮಲ್ಸ್ ಎಲ್ಲ ಬಂದು ಅಟ್ಯಾಕ್ ಮಾಡ್ತದೆ, ಓಕೆ. ನಾವು ಅದು ಅವ್ರನ್ನ ಕಾಪಾಡೋಕ್ಕೆ ತುಂಬ ಅದಕ್ಕೆ ಅವ್ರು ಪ್ರೊಟೆಕ್ಟ್ ಕೊಡೋಕ್ಕೆ ಒಂದು ಕೆಲಸ ಅಂತ ಹೇಳ್ಬಿಟ್ಟು ಸೊ ಅವ್ರಿಗೆ ಒಂದು ಪ್ರೊಟೆಕ್ಟ್ ಮಾಡೋ ಒಂದು ವಿಷಯ ಮಾಡಿದ್ದೆ. ಆ ಕಾಲದಲ್ಲಿ ಏನಂತ ನಾವು ಎಷ್ಟೋ ರಾಜ್ಯರ ಬಗ್ಗೆ ಎಲ್ಲ ಮಾತಾಡಿರ್ತೀವಿ, ಬಟ್ ಜಾಸ್ತಿ ಜನ ಇದ್ದಿದ್ದೇನು ಅವಾಗ ಟ್ರೈಬ್ಸ್ ಅಲ್ವಾ. ಸೊ ಒಂದು ಗುಡಿಸ್ಲಲ್ಲಿ ಇರೋದು ಒಂದು ಜಾಸ್ತಿ ಜನ ಅವರೇ ಇದ್ದಿದ್ದು, ಓಕೆನಾ. ಗುಡಿಸ್ಲಲ್ಲಿರೋ ಜನನೇ ಇದ್ದು, ರಾಜರಂದರೆ ಎಲ್ಲೋ ಒಂದು ಕಡೆ ರಾಜರು ಇದ್ದಿದ್ದು, ಓಕೆನಾ. ಸೊ ಜಾಸ್ತಿ ಮ್ಯಾಕ್ಸಿಮಮ್ ಮೆಂಬರ್ಸು ಈ ಟ್ರೈಬ್ಸೇ, ಓಕೆನಾ. ಸೊ ಆ ಟೈಮಲ್ಲಿ ಆ ಟ್ರೈಬ್ಸ್ ಎಲ್ಲ ಏನು ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಯಾರು ಜಾಸ್ತಿ ಹುಡುಗಿರು ಈ ಥರ ಮೆನ್ಸ್ಟ್ರೇಷನ್ ಪೀರಿಯಡ್ಸ್ ಬಂದು ಹುಡುಗಿರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಕರ್ಕೊಂಡೋಗಿ ಒಂದು ಸಪ್ರೇಟಾಗಿ ಒಂದು ಗುಡಿಸ್ಲಲ್ಲಿ ಇಕ್ಬಿಡ್ತಾರಂತೆ. ಅದ್ರ ಸುತ್ತ ಬಂದ್ಬಿಟ್ಟು ಬೆಂಕಿ ಹಾಕ್ತಾರಂತೆ, ಓಕೆನಾ. ಫೈರ್ ಕ್ಯಾಂಪ್ ಇದ್ದಂಗೆ ಫುಲ್ ಸುತ್ತ ಹಾಕ್ಬಿಡ್ತಾರಂತೆ. ಏನಕ್ಕಂದ್ರೆ ಒಂದು ಅನಿಮಲ್, ಫೈರ್ ಅಂದರೆ ಬೆಂಕಿ, ಅನಿಮಲ್ ಒಳಗೆ ಬರಲ್ವಲ್ಲ. ಸೊ ಅದಕ್ಕೋಸ್ಕರ ಅದು ಆದಮೇಲೆ ಅದ್ರ ಜೊತೆಗೆ ಎಷ್ಟೋ ಜನ ಕಾವಲ್ಗೂ ಇಕ್ತಾರಂತೆ, ಯಾವುದು ಅನಿಮಲ್ ಬಂದು ಅಟ್ಯಾಕ್ ಮಾಡೋದು ಬೆಂಕಿ ಜೊತೆಗೆ. ಸೊ ಆ ಥರ ಮಾಡಿರೋ ಒಂದು ವಿಷಯ ಲೇಟರ್ ಪೀರಿಯಡಲ್ಲಿ ನಂಬಿಕೆ ಹೆಂಗೆ ಇವಾಗ ನಂಬಿಕೆಯಿಂದ ಮೂಢನಂಬಿಕೆ ಆಯಿತು ಅಂತ ನಾನು ಹೇಳಿದ್ದು, ಓಕೆನಾ. ಒಂದು ನಂಬಿಕೆ ವಿಷಯದಲ್ಲಿ ಮಾಡಿರೋ ವಿಷಯ ಲೇಟರ್ ಪೀರಿಯಡ್ಸಲ್ಲಿ ಅದನ್ನು ತಪ್ಪಾಗಿ ತಿಳ್ಕೊಂಡು ಮೂಢನಂಬಿಕೆಯಾಗಿ ಚೇಂಜ್ ಮಾಡಿದ್ದೆ. ಈ ಒಂದು ಹುಡುಗಿ ಪೀರಿಯಡ್ಸ್ ಆಗಿರೋ ಹುಡುಗಿ ದೇವಸ್ಥಾನಕ್ಕೆ ಬರಬಾರ್ದು ಅನ್ನೋ ಒಂದು ವಿಷಯ, ಓಕೆನಾ. ಸೊ ಇದಾದಮೇಲೆ ಇದನ್ನು ಬಂದು ನಮ್ಮ ಹಿಂದೂಯಿಸಮಲ್ಲಿ ಮಾತ್ರ ಇದು ಅಂತ ಕೇಳಿದ್ರೆ ಇಲ್ಲ. ಸೊ ಈ ಹಿಂದೂಯಿಸಮಲ್ಲಿ ಮಾತ್ರ ಇಲ್ಲ, ಕ್ರಿಶ್ಚಿಯನಿಟಿಯಲ್ಲಾಗಲಿ ಮತ್ತು ಬೇರೆ ಯಾವುದಾದ್ರು ರಿಲಿಜನ್ ಇದೆಯೋ ಅದೆಲ್ಲ ಇತ್ತು. ಬಟ್ ಲೇಟರ್ ಪೀರಿಯಡ್ ಡೆವಲಪ್ಮೆಂಟ್ ಅಂತ ಹೇಳ್ತಾರಲ್ಲ, ಸೊ ಅದ್ರಲ್ಲಿ ಬಂದ್ಬಿಟ್ಟು ಅವ್ರನ್ನ ಎರೇಸ್ ಮಾಡಿಬಿಟ್ರು. ಅವರು ನಾರ್ಮಲ್ ಆಗಾದರು, ಬಟ್ ನಾವಿನ್ನೂ ಅದನ್ನು ಫಾಲೋ ಮಾಡ್ತಿರೋದೆ ತುಂಬ ಒಂದು ಕಷ್ಟ ಕೊಡೋ ಒಂದು ವಿಷಯ, ಓಕೆನಾ. ಸೊ ಲಾಸ್ಟಾಗಿ ನಾನು ಹೇಳೋ ಒಂದು ಒಪಿನಿಯನ್ ಏನಪ್ಪ ಅಂತ ಹೇಳಿದ್ರೆ, ನಿಮ್ಮ ಮನೇಲಿ ಫೀಮೇಲ್ ಆಗಲಿ ಯಾರು ಈ ಥರ ಪೀರಿಯಡ್ಸಿಂದ ಕಷ್ಟಪಡ್ತಾರೋ ಅವ್ರಿಗೆ ಹೆಲ್ಪ್ಫುಲ್ ಆಗಿರಿ ಅನ್ನೋದನ್ನು ಹೇಳ್ಕೊಂಡು ಈ ವಿಡಿಯೋನ ಮುಗಿಸ್ಕೊತೀನಿ. ಸೊ ಇದೇ ಥರ ಟ್ಯಾಬು ಟಾಪಿಕ್ ನಿಮ್ಗೆ ಯಾವುದಂದ್ರೆ ಬೇಕಂದರೆ ಕಮೆಂಟ್ಸಲ್ಲಿ ಮೆನ್ಷನ್ ಮಾಡಿ. ಸೊ ನಾನು ಇದೇ ಥರ ಬೇರೆ ಟಾಪಿಕಲ್ಲಿ ನಿಮ್ಮನ್ನ ಬಂದು ಮಾತಾಡ್ತೀನಿ. ಸೊ ಅಂಟಿಲ್ ದೆನ್ ಬಾಯ್ ಫ್ರಮ್ ಸರವಣ ಆ್ಯಂಡ್ ದಿಸ್ ಈಸ್ ಕಂಗ್ಲಿಷ್ ಟಾಕ್. ಗುಡ್ ಡೇ.